ನಿನ್ನೆ ಕುಣಿಗಲ್ ತಾಲೂಕಿನಲ್ಲಿ ಶಾಸಕ ಎಂಟಿ ಕೃಷ್ಣಪ್ಪ ಅವರಿಗೆ ಅಪಮಾನ ಮಾಡಲಾಗಿದೆ ಎಂದು ಆರೋಪಿಸಿ ಎನ್ಡಿಎ ಒಕ್ಕೂಟದ ಮುಖಂಡರು ಸುದ್ದಿಗೋಷ್ಠಿ ನಡೆಸಿದರು. ಉಪಮುಖ್ಯಮಂತ್ರಿ ಡಾ ಜಿ ಪರಮೇಶ್ವರ್ ಅವರೊಂದಿಗೆ ಕುಣಿಗಲ್ ವಿಧಾನಸಭಾ ಕ್ಷೇತ್ರಕ್ಕೆ ತೆರಳಿದ್ದ ಎಂಟಿ ಕೃಷ್ಣಪ್ಪ ಅವರನ್ನ ರೈತರಿಂದ ಘೇರಾವ್ ಮಾಡಿಸುವ ರೀತಿಯಲ್ಲಿ ಕುಣಿಗಲ್ ಶಾಸಕ ರಂಗನಾಥ್ ನಡೆದುಕೊಂಡಿದ್ದಾರೆ ಎಂದು ಮುಖಂಡರು ಆರೋಪಿಸಿದರು. ಮಾನ್ಯ ನಮ್ಮ ಉತ್ತರ ಕುಮಾರ ರಂಗನಾಥ್ ವರ್ತಿಸಿದಂಥ ರೀತಿ ರೈತರುಗಳು ಎತ್ಕಟ್ಟಿ ನಮ್ಮ ಶಾಸಕರ ವಿರುದ್ಧ ಧಿಕ್ಕಾರ ಕೂಗಿಸಿ ಒಂದು ಏನು ಎಕ್ಸ್ಪ್ರೆಸ್ ಕೆನಾಲ್ ವಿರೋಧ ಮಾಡ್ತಾರೆ, ನಮಗೆ ನೀರು ಬಿಡಲ್ಲ ಅಂತ ಒಂದು ರಂಗನಾಥ್ ಕೇಳಕ್ಕೆ ಇಷ್ಟಪಡ್ತೀನಿ. ನೀನು ಉತ್ತರ ಕುಮಾರನ ಪೌರುಷ ಏನು ಡಿ.ಕೆ. ಶಿವಕುಮಾರ್ ಅವರು ಮುಖ್ಯಮಂತ್ರಿ ಆಗ್ಯವ್ರೆ ಅಂತ ನಿನ್ನ ಪೌರುಷ ನಮ್ಮನ್ನು ತೋರ್ಸಕ್ಕೆ ಬರಬೇಡ. ನಾವು ಗುಬ್ಬಿ ತಾಲೂಕು ಇರ್ಬೋದು, ತುರುವೇಕೆರೆ ತಾಲೂಕಿನವ್ರು ಇರ್ಬೋದು, ಯಾವುದೇ ಕಾರಣಕ್ಕೂ ಎಕ್ಸ್ಪ್ರೆಸ್ ಕೆನಾಲ್ ಆಗಕ್ಕೆ ಬಿಡಲ್ಲ. ನಾವು ಕುಣಗಲ್ ತಾಲೂಕಿಗೆ ನೀರು ಬಿಡಲ್ಲ ಅಂತ ಹೇಳ್ತೀವಿ. ನಿಮ್ಮ ಭಾಗದ ಏನು ನೀರಿದೆ ನೀವು ತಗೊಳ್ಳಿ. ರೈತರುಗಳು ಎಚ್ಚೆತ್ಕೊಬೇಕಾಗ್ತೈತೆ. ಇಂಥ ಲಜ್ಜಗೇಡಿ ಶಾಸಕಂಗೆ ಓಟ್ ಹಾಕಿದ್ದೀರ ನೀವು. ನಮ್ಮ ಏನು ಕುಣಗಲ್ ತಾಲೂಕಿನ 1 TMC ನೀರನ್ನ ಯಾರಿಗೂ ಗೊತ್ತಿಲ್ಲದಂಗೆ ರಾಮನಗರ ಮತ್ತು ಮಾಗಡಿ ಬಿಟ್ಕೊಟ್ಟು ಬಿಡದಿಗೆ ಹೋಗೋಕ್ಕೆ ಬಿಟ್ಕೊಟ್ಟು ಒಂದು ಇವನ್ ಪೌರುಷ ಏನು ಹೋರಾಟ ನಾನು ವೀರ ಶೂರ ಅಂತಾನೆ ಏನು 40 ಕಿಲೋಮೀಟರ್ ಕೆನಾಲ್ ಕಂಪ್ಲೀಟ್ ಆಗಿದೆ. ಹೇಮಾವತಿ ಲಿಂಕ್ ಕೆನಾಲ್ ಕಾಮಗಾರಿ ವಿಚಾರದಲ್ಲಿ ರಾಜಕೀಯವಾಗಿ ಎತ್ತಿ ಕಟ್ಟುವ ಪ್ರಯತ್ನ ನಡೆದಿದೆ ಎಂದು ಆರೋಪಿಸಿದ ಅವರು, ಇದೇ ರೀತಿ ಮುಂದುವರೆದರೆ ಮುಂದೆ ರಂಗನಾಥ್ ಅವರನ್ನ ವಿವಿಧೆಡೆ ಅಡ್ಡಕಟ್ಟುವ ಎಚ್ಚರಿಕೆ ನೀಡಿದರು. ಕುಣಿಗಲ್ಗೆ ಬರಬೇಕಾದ 3 TMC ನೀರನ್ನ ಮಾಗಡಿ ರಾಮನಗರ ಮಾರ್ಗವಾಗಿ ಬಿಡದಿ ಟೌನ್ಶಿಪ್ಗೆ ಕೊಂಡೊಯ್ಯುವ ಹುನ್ನಾರ ನಡೆಯುತ್ತಿದೆ ಎಂಬ ಆರೋಪವನ್ನು ಮಾಡಿದರು. ಒಂದು ರಕ್ಷಣೆ ಇಲ್ಲ ಅಂದ್ರೆ ಈ ಸರ್ಕಾರ ಎಂತ ವೈಫಲ್ಯ ಸರ್ಕಾರ ಅಂತ ಎಲ್ಲರೂ ತಿಳ್ಕೊಬೇಕು. ಅದರಲ್ಲಿ ಈ ನಮ್ಮ ಕುಣಿಗಲ್ ಶಾಸಕರು ಎಲ್ಲ ಅವ್ರ ಕೋ-ಬ್ರದರ್ ಅಂದರೆ ಶೆಟ್ಕನ್ನ CM ಮಾಡಿ ಇಟ್ಕೊಂಡಿದ್ದಾರೆ. CM ಮಾಡಿ ಇಟ್ಕೊಂಡಿದ್ದಾರೆ. ಅವ್ರು ಕರ್ಕೊಂಡು ಬೇರೆ ಕಡೆ ಲೈನ್ ಮಾಡ್ಕೊಳ್ಳಿ. ಬೇಕಾದ್ರೆ ಗೊರೂರು ಡ್ಯಾಮಿಂದ ಡೈರೆಕ್ಟ್ ಲೈನ್ ಮಾಡಿಸ್ಕೊಳ್ಳಿ, ಇಲ್ಲಾಂದರೆ ವರ್ಕಳ ಡ್ಯಾಮಿಂದ ಡೈರೆಕ್ಟ್ ಚಾಲ ಮಾಡಿಸ್ಕೊಂಡು ನೀರು ತುಂಬಿಸ್ಕೊಬೋದು. ತಮಿಳ್ನಾಡು ಹೋಗೋ ವೇಸ್ಟೇಜ್ ನೀರನ್ನ ತೊಗೊಂಡೋಗ್ಬೋದು. ಅದು ಬಿಟ್ಬಿಟ್ಟು ಸುಮ್ಮನೆ ನಾವು ಇದು ಲಿಂಕ್ ಮಾಡಿಸ್ಬಿಟ್ಟು ಇಡೀ ನಮ್ಮ ಜಿಲ್ಲೆ ರೈತರ ಹಿತನ ಮಾಡ್ತಾ ಇದ್ದಾರೆ. ಹಂಗಾಗಿ ನಾನು ಕುಣಿಗಲ್ ಶಾಸಕರಲ್ಲಿ ಇಷ್ಟ, ನಿಮಗೆ ದಮ್ಮು ತಾಕತ್ತಿದ್ರೆ ನಿಮ್ಮದೇ ಗೌರ್ಮೆಂಟು, ನಿಮ್ಮದೇ ಸಚಿವರು, ನಿಮ್ಮದೇ CM ಇರೋದ್ರಿಂದ ನೀವೇ ಲಿಂಕ್ ಮಾಡ್ಕೊಂಡು ಬೇರೆ ಕಾರಣ ಮಾಡ್ಕೊಂಡು ಹೋಗಿ ಮಾರ್ಗವಾಗಿ ಅಂತ ನಮ್ಮ ತಂಟೆಗೆ ಬಂದರೆ ನಾವು ಯಾವುದೇ ಕಾರಣಕ್ಕೂ ನಾವು ನಿಮ್ಮನ್ನು ಒಳಗೆ ಬಿಟ್ಕೊಳ್ಳಲ್ಲ. ಇದು ನಮ್ಮ ಶತಸಿದ್ಧ ಹಕ್ಕು, ನಮ್ಮದಿರು ನಮ್ಮ ಹಕ್ಕು ಅಂತ ಹೋರಾಟ ಮಾಡಿ ಇದನ್ನು. ಕ್ಷೇತ್ರ ಪುನರ್ವಿಂಗಡಣೆ ಬಳಿಕ ಕುಣಿಗಲ್ ತುಮಕೂರು ಜಿಲ್ಲೆಗೆ ಸೇರುವ ಸಾಧ್ಯತೆ ಹಿನ್ನೆಲೆಯಲ್ಲಿ ರೈತರು ಎಚ್ಚೆತ್ತುಕೊಂಡು ಶಾಸಕ ಎಂಟಿ ಕೃಷ್ಣಪ್ಪ ಅವರ ಕೈ ಬಲಪಡಿಸಬೇಕೆಂದು ಮುಖಂಡರು ಕರೆ ನೀಡಿದರು. ಹೇಮಾವತಿ ನೀರು ಗೊರೂರು ಜಲಾಶಯದಿಂದ ಕಾವೇರಿ ನದಿಗೆ ಹರಿದು ಹೋಗದಂತೆ ಕ್ರಮ ವಹಿಸಿ ರೈತರ ಹಿತ ಕಾಪಾಡಬೇಕೆಂದು ಒತ್ತಾಯಿಸಿದರು. ಈ ಸಂದರ್ಭದಲ್ಲಿ ರಾಮು, ನಂಜೇಗೌಡ, ನರಸೇಗೌಡ, ಕುಮಾರ್ ಸೇರಿದಂತೆ ಎನ್ಡಿಎ ಒಕ್ಕೂಟದ ಮುಖಂಡರು ಉಪಸ್ಥಿತರಿದ್ದರು. ಸಂಜಯ್ ಕೊಪ್ಪ, ಪ್ರಗತಿ ಟಿವಿ, ಗುಬ್ಬಿ.